Why do we spend so much time judging other people? ನಾವು ಯಾಕೆ ಎಷ್ಟು ಸಮಯ ವ್ಯರ್ಥ ಮಾಡ್ತೀವಿ ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡಿ? Why are you so worried about what other people think about you? ಯಾಕೆ ನೀವು ಅಷ್ಟೊಂದು ಕಾಳಜಿ ವಹಿಸ್ತೀರಾ ಬೇರೆಯವರು ನಮ್ಮ ಬಗ್ಗೆ ಏನು ಅನ್ಕೊಂತಾರೆ ಅಂತ? When we all stand at the judgment seat of Christ one day, ನಾವು ನ್ಯಾಯ ತೀರ್ಮಾನದ ದಿವಸದ ಮುಂದೆ ನಾವು ಎಲ್ಲರೂ ನಿಂತ್ಕೊಂಡಾಗ, the Lord is not going to ask anybody, what do you think of this person? ದೇವರು ಕರ್ತನು ಬೇರೆಯವ್ರನ್ನ ಕೇಳೋದಿಲ್ಲ ಈತನ ಬಗ್ಗೆ ಏನು ಅನ್ಕೊಂತೀಯ ಅಂತ. He is not going to ask me what I think about you. ಆತನು ನನ್ನನ್ನು ಕೂಡ ಕೇಳಲ್ಲ ನಿಮ್ಮ ಬಗ್ಗೆ ನಾನು ಏನು ಅನ್ಕೊಂತೀನಿ ಅಂತ. He is not going to ask you what you think about me. ಆತನು ನಿಮ್ಮನ್ನು ಕೇಳೋದಿಲ್ಲ ನನ್ನ ಬಗ್ಗೆ ಏನು ಯೋಚನೆ ಮಾಡ್ತೀರಾ ಅಂತ. The Lord says, I don't need to ask anybody. I know everything about you. ಕರ್ತನು ಹೇಳ್ತಾನೆ, ನಾನು ಯಾರನ್ನು ಕೇಳಬೇಕಾಗಿಲ್ಲ, ನನಗೆಲ್ಲ ಗೊತ್ತಿದೆ ಅಂತ. And he is not going to ask you your opinion about somebody else also. ಆ ಕರ್ತನು ಕೇಳೋದಿಲ್ಲ ನಿಮ್ಮ ಮನೋಭಾವ ಏನಾಗಿದೆ ಬೇರೆಯವ್ರ ಬಗ್ಗೆ. Because he knows that you only saw a little bit of his life, the outside. ಯಾಕೆ ಅಂದರೆ ನೀವು ಇತರರ ಬಗ್ಗೆ ಬಹಳ ಕಡಿಮೆ ತಿಳ್ಕೊಂಡಿದ್ದೀರಾ ಅವ್ರ ಜೀವಿತ. One of the most foolish things we can do is to judge other people. ನಾವು ಮಾಡುವಂತ ಮೂರ್ಖ ಕೆಲಸ ಯಾವುದು ಅಂದ್ರೆ ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡೋದು. Because all of us know so little about other people. ಯಾಕೆ ಅಂದ್ರೆ ಬೇರೆಯವ್ರ ಬಗ್ಗೆ ನಮಗೆ ಬಹಳ ಕಡಿಮೆ ಗೊತ್ತಿದೆ. You see a person 2-3 hours on a Sunday. ನೀವು ಒಬ್ಬನನ್ನ 2-3 ಗಂಟೆಗಳ ಕಾಲ ಭಾನುವಾರ ನೋಡ್ತೀರಿ. How do you know how he behaves in the office? ಅವನು ಆಫೀಸ್ನಲ್ಲಿ ಹೇಗಿರ್ತಾನೆ ಅಂತ ನಿಮಗೆ ಗೊತ್ತಿದೆ. How he behaves if he is traveling in a bus or a train? ಅವರು ಬಸ್ನಲ್ಲಿ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಹೇಗಿರ್ತಾರೆ ಅಂತ ನಿಮಗೆ ಯಾಕೆ ಗೊತ್ತು? How do you know how he behaves when he drives a scooter? ಆತ ಸ್ಕೂಟರ್ನಲ್ಲಿ ಪ್ರಯಾಣ ಮಾಡುವಾಗ ಹೇಗೆ ನಡ್ಕೊಳ್ತಾನೆ ಅಂತ ನಿಮಗೆ ಗೊತ್ತಾ? And some other scooter comes and hits him. ಬೇರೆ ಸ್ಕೂಟರ್ ಬಂದು ಆತಗೆ ಹೊಡೆಯುತ್ತೆ. How does he behave? ಹೇಗೆ ಅವನು ನಡ್ಕೊಳ್ತಾನೆ? You don't know. ನಿಮಗೆ ಗೊತ್ತಿಲ್ಲ. You only see him looking a very holy man or holy woman on Sunday. ನೀವು ಭಾನುವಾರ ಪವಿತ್ರವಾಗಿ ನಡೆಸುವಂತ ಒಬ್ಬ ಮನುಷ್ಯನ ಒಬ್ಬ ಮಹಿಳೆಯನ್ನ ನೋಡ್ತೀರಾ. So we are very foolish when we judge people by the little bit we see. ನಾವು ಚಿಕ್ಕದನ್ನ ನೋಡಿ ನ್ಯಾಯ ತೀರ್ಮಾನ ಮಾಡುವಾಗ ಮೂರ್ಖರಾಗ್ತೀವಿ. I tell you, you don't even know 5% about all the people in your church. ನಿಮ್ಮ ಸಭೆಯಲ್ಲಿರೋ ಎಲ್ಲರ ಬಗ್ಗೆ ನಿಮಗೆ 5% ಕೂಡ ಗೊತ್ತಿಲ್ಲ ನಿಮಗೆ. Even if you have been married 50 years, ನೀವು 50 ವರ್ಷ ಮದುವೆ ಆಗಿರ್ಬೋದು ಒಬ್ಬರ ಸಂಗಡ. Your wife does not know what all thoughts are going in your mind. ನಿಮ್ಮ ಹೆಂಡತಿಗೆ ಗೊತ್ತಿಲ್ಲ ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಯೋಚನೆಗಳಿದೆ ಅಂತ. And you don't know what all thoughts are going in your wife's mind. ನಿನ್ನ ಹೆಂಡತಿಯ ಮನಸ್ಸಿನಲ್ಲಿ ಯಾವುದೆಲ್ಲ ಯೋಚನೆ ಇದೆ ಅಂತ ನಿಮಗೆ ಗೊತ್ತಿಲ್ಲ. She doesn't know whether you love money. ಆಕೆಗೆ ಗೊತ್ತಿಲ್ಲ ನೀವು ಹಣ ಪ್ರೀತಿಸ್ತೀರಾ ಅಂತ. On the outside and all you can pretend a lot. ನೀವು ಹೊರಗಡೆ ಬಹಳಷ್ಟು ನಟಿಸಬಹುದು. But how does she know whether your mind is always thinking about money? ಆಕೆಗೆ ಹೇಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸು ಹಣದ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂತ? How does she know whether you got some bitterness in your mind against somebody? ನಿಮಗೆ ಒಬ್ಬರ ಬಗ್ಗೆ ಕಹಿ ಭಾವನೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? We don't know about each other. ನಮಗೆ ಒಬ್ಬರ ಬಗ್ಗೆ ಒಬ್ಬರು ಗೊತ್ತಿಲ್ಲ. We know less than 5%. ನಮಗೆ 5% ಕಡಿಮೆ ಗೊತ್ತಿದೆ. Can you imagine a judge in a court just hearing 5% of the facts and passing a judgment? ಒಬ್ಬ ನ್ಯಾಯಾಧಿಪತಿ ಒಂದು 5% ಕಡಿಮೆ ತಿಳ್ಕೊಂಡು ಒಂದು ನ್ಯಾಯ ಕೊಡೋದು ಸರಿನಾ? When they pass a judgment in a case, they hear all the witnesses and sometimes it goes on for so many years before they pass a judgment. ಅಲ್ಲಿ ಒಂದು ನ್ಯಾಯ ತೀರ್ಮಾನ ಮಾಡಬೇಕು ಅಂದ್ರೆ ಅದನ್ನ ಎಲ್ಲ ವಿಚಾರಣೆ ಮಾಡಿ ಅದು ಬಹಳಷ್ಟು ವರ್ಷಗಳ ಕಾಲ ನಡೆಯುತ್ತೆ ವಿಚಾರಣೆ. We see 5% and we have passed a judgment. ನಾವು 5% ನೋಡಿ ನಮ್ಮ ನ್ಯಾಯ ತೀರ್ಮಾನ ಕೊಟ್ಬಿಡ್ತೀವಿ. I think we are so stupid. ನನಗನ್ಸುತ್ತೆ ನಾವು ಬಹಳ ಮೂರ್ಖರು. All human beings are like that, but we Christians must be different. ಎಲ್ಲ ಮನುಷ್ಯರು ಹಾಗೆ, ಆದರೆ ಕ್ರೈಸ್ತರಾದ ನಾವು ವ್ಯತ್ಯಾಸವಾಗಿರಬೇಕು. We must not be like all the others. ಎಲ್ಲರಂತೆ ನಾವು ಇರಬಾರದು. We must be different. ನಾವು ವ್ಯತ್ಯಾಸವಾಗಿರಬೇಕು. That we don't judge others, we judge ourselves. ನಾವು ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡಲ್ಲ, ನಮ್ಮನ್ನೇ ನ್ಯಾಯ ತೀರ್ಮಾನ ಮಾಡ್ತೀವಿ. Because there is one person about whom I know everything. ನಾವು ಒಬ್ಬನ ಬಗ್ಗೆ ನಮಗೆ ಪೂರ್ಣವಾಗಿ ಗೊತ್ತಿದೆ. Who is that? ಯಾರದು? That's me. I know everything about myself. ನನ್ನ ಬಗ್ಗೆ ನನಗೆ ಪೂರ್ಣವಾಗಿ ಗೊತ್ತಿದೆ. Nobody else knows me except God and me. ಬೇರೆ ಯಾರಿಗೂ ಗೊತ್ತಿಲ್ಲ, ದೇವರಿಗೆ ನನಗೆ ಮಾತ್ರ ನನ್ನ ಬಗ್ಗೆ ಗೊತ್ತು. Even the devil doesn't know everything about me. ಸೈತಾನಿಗೆ ಕೂಡ ನನ್ನ ಬಗ್ಗೆ ಎಲ್ಲ ಗೊತ್ತಿಲ್ಲ. He knows what all I do in private. ನಾನು ರಹಸ್ಯ ಜೀವಿತದಲ್ಲಿ ಏನೆಲ್ಲ ಮಾಡ್ತೀನಿ ಅಂತ ಗೊತ್ತು. The devil cannot read my thoughts. Only God and I know my thoughts. ಸೈತಾನನಿಗೆ ನಮ್ಮ ಯೋಚನೆಗಳು ತಿಳಿಯೋದಿಲ್ಲ, ದೇವರಿಗೆ ಮಾತ್ರ ತಿಳಿಯುತ್ತೆ. He has no ability to read a person's thoughts. ಮನುಷ್ಯನ ಯೋಚನೆಯನ್ನ ಅಳತೆ ಮಾಡೋದಕ್ಕೆ ಅವನಿಗೆ ಸಾಧ್ಯ. If I get angry with my wife, that he can hear.
ನನಗೆ ಹೆಂಡತಿ ಜೊತೆ ಸಿಟ್ಟು ಮಾಡಿಕೊಂಡ್ರೆ ಅವನಿಗೆ If ಗೊತ್ತಾಗುತ್ತೆ. I am bitter with my wife in my mind, he cannot see that. ನನ್ನ ಮನಸ್ಸಿನಲ್ಲಿ ನಾನು ನನ್ನ ಹೆಂಡತಿ ಬಗ್ಗೆ ಕಹಿ ಭಾವನೆ ಇದ್ರೆ ಆತನಿಗೆ ಗೊತ್ತಾಗಲ್ಲ. So it's only God who knows me thoroughly. ದೇವರಿಗೆ ಮಾತ್ರ ನನ್ನ ಬಗ್ಗೆ ಪೂರ್ಣವಾಗಿ So ಗೊತ್ತಿರೋದು. there's one person I can judge perfectly, and that is myself. ಒಬ್ಬನನ್ನ ನಾನು ಸರಿಯಾಗಿ ನ್ಯಾಯ ತೀರ್ಮಾನ ಮಾಡಬಹುದು, ಅದು ನನ್ನ I ಬಗ್ಗೆ. can't even judge my wife because I don't know what is going on in her mind. ನನ್ನ ಹೆಂಡತಿಯ ಬಗ್ಗೆ ಕೂಡ ನಾನು ನ್ಯಾಯ ತೀರ್ಮಾನ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಆಕೆ ಮನಸ್ಸಿನಲ್ಲಿ It's ಏನಿದೆ ಅಂತ foolish to ಗೊತ್ತಿಲ್ಲ. judge your wife. ನಿನ್ನ ಹೆಂಡತಿಯನ್ನು ನೀನು ನ್ಯಾಯ ತೀರ್ಮಾನ Foolish to ಮಾಡೋದು judge your ಮೂರ್ಖತನ. husband. ನಿನ್ನ ಗಂಡನನ್ನ ನ್ಯಾಯ Because ತೀರ್ಮಾನ you ಮಾಡೋದು know only ಮೂರ್ಖತನ. 5%. ನಿಮಗೆ ಬರೀ 5% ಮಾತ್ರ ಗೊತ್ತು. Supposing there are 20 questions in a examination, ಪರೀಕ್ಷೆಯಲ್ಲಿ 20 ಪ್ರಶ್ನೆಗಳಿದೆ ಅನ್ಕೊಳ್ಳೋಣ. and the teacher is correcting the papers, ಒಬ್ಬ ಟೀಚರ್ ಅದನ್ನ ಸರಿ ಮಾಡ್ತಾ ಇದ್ದಾರೆ. and the teacher does not check all answers to all the 20 questions. ಎಲ್ಲ ಒಂದು 20 ಪ್ರಶ್ನೆಗಳನ್ನು ಪರಿಶೀಲಿಸಿಲ್ಲ. Just first question. ಮೊದಲನೇ ಪ್ರಶ್ನೆ Right? ಸರಿ, 100%. 100%. The first question is wrong. ಮೊದಲನೇ ಪ್ರಶ್ನೆ ತಪ್ಪಾಗಿದೆ, 0. 0. What type of teacher is that? Didn't check all the other 19 questions. ಎಂಥ ಟೀಚರ್ ಆಗಿದ್ದಾರೆ ಅವರು, ಸರಿಯಾಗಿ ಪರೀಕ್ಷಿಸಲಿಲ್ಲ ಎಲ್ಲವನ್ನು. You think any teacher will evaluate a paper like that? ಯಾವುದೇ ಒಬ್ಬ ಟೀಚರ್ ಹಾಗೆ ಮಾಡ್ತಾರ? Only checking the first out of 20 questions. 20 ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಮಾತ್ರ ನೋಡೋದು. Such a teacher will be sacked from a school. ಕೆಲಸದಿಂದ ರದ್ದು ಮಾಡಲ್ಪಡ್ತಾರೆ ಅವರು ಶಾಲೆಯಿಂದ. But we are doing it all the time. ಆದ್ರೆ ನಾವು ಯಾವಾಗಲೂ ಮಾಡ್ತಾ All the ಇರ್ತೀವಿ time. ಯಾವಾಗಲೂ. We know only 1 out of 20 of a person's life. ಒಬ್ಬ ಮನುಷ್ಯನ ಜೀವಿತದಲ್ಲಿ 1 ಭಾಗ, 20ರಲ್ಲಿ 1 ಭಾಗ ಗೊತ್ತು, 5%. 5%. But we pass a judgment. ಆದ್ರೆ ನಾವು ನ್ಯಾಯ ತೀರ್ಮಾನ 0 ಮಾಡ್ಬಿಡ್ತೀವಿ. or 100. 0 ಅಥವಾ 100 ಅಂತ ಕೊಟ್ಬಿಡ್ತೀವಿ. We are absolutely foolish. ನಾವು ಪೂರ್ಣ ಮೂರ್ಖರು. That's why the Bible says in 1 Corinthians 4, 1 ಕೊರಿಂಥ 4ರಲ್ಲಿ ಸತ್ಯವೇದ ಹೇಳುತ್ತೆ, those of you who have a great lust to judge other people. ನಿಮ್ಮಲ್ಲಿ ಕೆಲವರಿಗೆ ಬಹಳ ಉತ್ಕರ್ಷ ಇರುತ್ತೆ ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಮಾಡಲಿಕ್ಕೆ. Is a very interesting thing he says here. ಇಲ್ಲಿ ಬಹಳ ವಿಶೇಷವಾದದ್ದನ್ನು Verse ಹೇಳ್ತಾರೆ. 5. 5ನೇ ವಚನ. 1 Corinthians 4 verse 5. 5ನೇ ವಚನ. Don't go on passing judgment on others before the time. ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. You want to judge others? ಬೇರೆಯವರಿಗೆ ತೀರ್ಪು ಮಾಡಬೇಕು. The Lord says, I will give you a chance to do it. ನಾನು ನಿಮಗೆ ಅವಕಾಶ ಕೊಡ್ತೀನಿ ಆಗ್ತಾರೆ There is a ಮಾಡಲಿಕ್ಕೆ. time for you to judge others. ಅವಕಾಶ, ಸಮಯ ಇದೆ ಅದಕ್ಕೆ. Just wait. ಅದಕ್ಕೆ ಕಾಯಿರಿ. Don't be in a hurry. ನೀವು ಇದು ಮಾಡಬೇಡಿ. You have a great lust to judge others, I'll give you a chance to do that. ನಿಮಗೆ ಬೇರೆಯವ್ರನ್ನ ನ್ಯಾಯ ತೀರ್ಮಾನ ಇದೆಯಾ, ಆಶೆ ಇದೆಯಾ, ಅದಕ್ಕೆ When is ಅವಕಾಶ that ಕೊಡ್ತೀನಿ. ಆ ಸಮಯ ಯಾವುದು? Wait till the Lord comes. ಕರ್ತನು ಬರುವ ತನಕ ತಡಿ. Why? ಯಾಕೆ? Because when the Lord comes, ಕರ್ತನು ಬಂದಾಗ there are 2 things he is going to reveal which you don't know now. ಅಲ್ಲಿ ಎರಡನ್ನ ತೋರ್ಪಡಿಸ್ತಾರೆ, ಅದು ಇವಾಗ ನಿಮಗೆ ಗೊತ್ತಿಲ್ಲ. One, ಮೊದಲನೇದು, he will reveal all the things hidden in the darkness. ಕತ್ತಲೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು. That means that person whom you are judging, you don't know anything about what he's doing in his private life. ಒಬ್ಬ ಮನುಷ್ಯನ ಬಗ್ಗೆ ನೀವು ನ್ಯಾಯ ತೀರ್ಮಾನ ಮಾಡ್ತೀರಾ, ಆತನ ರಹಸ್ಯ ಜೀವಿತ ನಿಮಗೆ ಗೊತ್ತಿಲ್ಲ. What are the things hidden in darkness? ಕತ್ತಲೆಯಲ್ಲಿ ಮುಚ್ಚಿಡುವಂತಿರೋ ಯಾವುದು? How he keeps his financial accounts, you don't know. ಆತನ ಹಣ ಹೇಗೆ ಇಟ್ಕೊಳ್ತಾನೆ, ಅದು ನಿಮಗೆ ಗೊತ್ತಿಲ್ಲ. Whether he's cheating in his office, you don't know. ಅವನ ಆಫೀಸ್ನಲ್ಲಿ ಮೋಸ ಮಾಡ್ತಾ ಇದ್ದಾನೆ, ಅದು ಗೊತ್ತಿಲ್ಲ ನಿಮಗೆ. What he does in secret in the darkness in the rooms, you don't know. ಆ ಕತ್ತಲೆಯ ಕೋಣೆಯಲ್ಲಿ ಏನು ಮಾಡ್ತಾನೆ, ಅದು ನಿಮಗೆ ಗೊತ್ತಿಲ್ಲ. You don't know so many things in his thoughts that's completely dark, you don't know. ಆತನ ಯೋಚನೆಯಲ್ಲಿ ಏನು ಮಾಡ್ತಾನೆ, ಅದು ಪೂರ್ಣವಾಗಿ ನಿಮಗೆ ಗೊತ್ತಿಲ್ಲ. All those things God will reveal. ದೇವರು ಅದನ್ನೆಲ್ಲ ಪ್ರತ್ಯಕ್ಷಪಡಿಸ್ತಾರೆ. He'll show on a screen. ಆ ಒಂದು ಪರದೆಯಲ್ಲಿ These are the things this man was thinking all his life. ಆತನ ಜೀವಿತದಲ್ಲಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದ ಅಂತ ತೋರಿಸ್ತಾರೆ. This is how he handled his money and this is how he kept his accounts. ಈ ಹಣವನ್ನು ಈ ತರ ನಡೆಸ್ಕೊಂಡನು, ಈ ತರ ಇವನು ಲೆಕ್ಕ ಇಟ್ಟಿದ್ದನು. These are all the secret things he did in the darkness in the rooms. ಅವನ ಕತ್ತಲೆಯ ಕೋಣೆಯಲ್ಲಿ ಹೀಗೆ ಮಾಡಿದನು ಅನ್ನೋದನ್ನು ತೋರಿಸುತ್ತೆ. Then one more thing he's going to show. ಈ ಮತ್ತೊಂದನ್ನು ತೋರಿಸ್ತಾರೆ. The second thing he's going to show is he's going to show the motives of men's hearts. ಹೃದಯದ ಯೋಚನೆಗಳನ್ನು. That means you don't know the real motive. ಅದರಲ್ಲಿ ಇರೋ ಒಂದು ಯೋಚನೆ ಗೊತ್ತಿಲ್ಲ ನಿಮಗೆ ಯಾಕೆ ಮಾಡ್ದ ಅಂತ. You may thought he's a great preacher. ನೀವು ಅನ್ಕೊಂಡಿರ್ಬೋದು ಅವನು ಬಹಳ ದೊಡ್ಡ ಬೋಧಕ. God will show on the screen that day
He was preaching in order to make money. ನಿಮಗೆ ಅವತ್ತು ದೇವರು ತೋರಿಸ್ತಾರೆ ಆ ಪರದೆಯ ಮೇಲೆ ಅವನು ಇದನ್ನೆಲ್ಲ He ಹಣಕ್ಕಾಗಿ was ಮಾಡ್ತಾ preaching to ಇದ್ದ. get honor for himself. ಅವನು ತನ್ನ ಗೌರವವನ್ನು ಪಡ್ಕೊಳ್ಳೋಕ್ಕೋಸ್ಕರ ಅವನು ಮಾಡ್ತಾ ಇದ್ದ. You gave that preacher 100 marks, God gives him 0. ನೀವು ಆತನಿಗೆ 100 ಅಂಕಗಳನ್ನು ಕೊಡ್ತೀರಾ, ದೇವರು 0 ಕೊಡ್ತಾರೆ. A lot of these television preachers, Christian TV preachers. ಬಹಳಷ್ಟು ಕ್ರಿಸ್ತಿಯ ಟಿವಿ ಕಾರ್ಯಕ್ರಮನ ನಡೆಸುವಂತವ್ರು. You look at them and you give them 100. ನೀವು ನೋಡಿ ಅವರಿಗೆ 100 ಅಂಕಗಳನ್ನು I ಕೊಡ್ತೀರಾ. believe God will give them 0. ನಾನು ನಂಬ್ತೇನೆ ದೇವರು ಅವರಿಗೆ 0 ಕೊಡ್ತಾರೆ. Because they take money from poor people and buy expensive planes to travel around. ಅವರು ಬಡ ಹೆಂಗಸರಿಂದ ಹಣ ತಕೊಂಡು ದೊಡ್ಡ ವಿಮಾನಗಳನ್ನು ಖರೀದಿಸ್ತಾರೆ. I don't care how they preach. ಅವರು ಹೇಗೆ ಬೋಧಿಸ್ತಾರೆ ನಾನು ನೋಡಲ್ಲ. They don't have the spirit of Christ towards money. ಅವರಿಗೆ ಹಣದ ಬಗ್ಗೆ ಕ್ರಿಸ್ತನ ಆತ್ಮ ಇಲ್ಲ. Jesus never took money from poor people to buy a big chariot for him to drive around. ಯೇಸು ಬಡ ಜನರಿಂದ ಕಾಣಿಕೆ ತಕೊಂಡು ದೊಡ್ಡ ರಥವನ್ನ ಕೊಂಡುಕೊಳ್ಳಿಲ್ಲ. No. ಇಲ್ಲ. So there are motives. For example, one person sings well or plays some instrument well. ಅಲ್ಲಿ ಒಬ್ಬ ಮನುಷ್ಯ ಕುಂತ್ಕೊಂಡು ಒಂದು ಸಂಗೀತವನ್ನು ಬಾರಿಸ್ತಾ ಇದ್ದಾನೆ. And you say, oh wonderful, he's glorifying God. ಅವನು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೋದು One day ನೀವು. God will show the motive of his heart. ಒಂದು ದಿವಸ ದೇವರು ಅವನ ಹೃದಯದ ಯೋಚನೆಗಳನ್ನ He ನೋಡ್ತಾರೆ. was just trying to show everybody how well I can sing, how well I can play some instrument. ಅವನು ಯಾಕೆ ಮಾಡ್ತಾ ಇದ್ದ ಅಂದ್ರೆ ನಾನು ಎಷ್ಟು ಚೆನ್ನಾಗಿ ಮಾಡ್ತೀನಿ ನೋಡಿ ಅಂತ ತೋರಿಸ್ಲಿಕ್ಕೆ ಮಾಡ್ತಾ ಇದ್ದ. If he was doing it in the cinemas is okay, but he's sitting in the house of God and doing that. ಅಲ್ಲಿ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ರೆ ಪರವಾಗಿಲ್ಲ, ಆದ್ರೆ ದೇವರ ಮನೆಯಲ್ಲಿ ಕುಳಿತುಕೊಂಡು ಮಾಡ್ತಾ Imagine ಇದ್ದಾನೆ. sitting in the house of God and trying to show what a great person you are. ನೀವು ಯೋಚನೆ ಮಾಡಿ ದೇವರ ಮನೆಯಲ್ಲಿ ಕುಳಿತುಕೊಂಡು ನೀನು ಎಂತ ದೊಡ್ಡವನು ಅಂತ ತೋರಿಸ್ಕೊಳ್ಳೋದು 100 times worse than doing it in the cinema. ಸಿನಿಮಾದಲ್ಲಿ ಮಾಡೋದಕ್ಕಿಂತ 100 ಪಟ್ಟು ಮೋಸವಾದ. So that day you will discover many people who are first or last. ಅವತ್ತು ನೀವು ನೋಡ್ತೀರಾ ಯಾರು ಮೊದಲು ಬರ್ತಾರೆ ಯಾರು ಹಿಂದೆ ಬರ್ತಾರೆ. So the Bible says don't judge people because you don't know these hidden things. ಇಲ್ಲಿ ಕರ್ತನು ಹೇಳ್ತಾನೆ ನಿಮಗೆ ಆ ರಹಸ್ಯ ಜೀವಿತ ಗೊತ್ತಿಲ್ಲದಿರೋದ್ರಿಂದ ಅವ್ರನ್ನ ನ್ಯಾಯ ತೀರ್ಮಾನ ಮಾಡಬೇಡಿ. You know your hidden things. ಆದರೆ ನಿಮ್ಮ ಜೀವಿತದ ರಹಸ್ಯ ವಿಷಯಗಳು ನಿಮಗೆ ಗೊತ್ತು. Judge yourselves. ನಿಮ್ಮನ್ನ ನೀವು ನ್ಯಾಯ ತೀರ್ಮಾನ ಮಾಡ್ಕೊಳ್ಳಿ.